ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ ಮುರುಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ, ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಕಿವಿ ಈ ಒಂದು ಕಿವಿ ಸೋರುವ ಸಮಸ್ಯೆಗೆ ಪರಿಹಾರವನ್ನು ನೋಡೋಣ. ಕಿವಿ ಸೋರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ಅದೇನು ಅಂತ ಹೇಳಿದ್ರೆ, ಒಂದು 100 ml ಕೊಬ್ಬರಿ ಎಣ್ಣೆ ತೆಗೆದುಕೊಳ್ಳಿ. 100 ml ಕೊಬ್ಬರಿ ಎಣ್ಣೆ, ಅದರಲ್ಲಿ ಈ ತುಳಸಿ ಇರ್ತದಲ್ಲ, ತುಳಸಿ ಎಲೆಯನ್ನು ಜಜ್ಜಿ ತೆಗೆದಿರ್ತಕ್ಕಂಥ ರಸ, ಅದು 100 ml. 100 ml ಕೊಬ್ಬರಿ ಎಣ್ಣೆ, 100 ml ತುಳಸಿಯ ಸ್ವರಸ, ಇದೆರಡನ್ನು ಹಾಕಿ ಚೆನ್ನಾಗಿ ನಿಧಾನ ಒಲೆಯಲ್ಲಿ ಕುದಿಸಿ, ಸಣ್ಣ ಒಂದು ಪಾತ್ರೆಯಲ್ಲಿ ಹಾಕಿ. ಅದೆಲ್ಲ ಕುದ್ದು ಆ ಒಂದು ಔಷಧಿ ಅಂಶ, ನೀರಿನ ಅಂಶ ಕೊಬ್ಬರಿ ಎಣ್ಣೆಯಲ್ಲಿ ಸೇರಿಕೊಳ್ತದೆ. ಅದನ್ನೇನು ಮಾಡಿ ಅಂತ ಹೇಳಿದರೆ, ಕಿವಿಗೆ ಒಂದು 4 6 ಮ್ಯಾಕ್ಸಿಮಮ್ 8 ಡ್ರಾಪ್ ಬಿಡೋದು. ಹೀಗೆ ಮಾಡಿದ್ರೆ ಕಿವಿ ಸೋರೋ ಸಮಸ್ಯೆ ಬಹಳ ಬೇಗ ನಿಲ್ತದೆ. ಕೆಲವೊಬ್ಬರಿಗೆ ಒಂದೇ ವಾರ ಕಮ್ಮಿ ಆಗುತ್ತೆ, ಕೆಲವೊಬ್ಬರಿಗೆ 1 ತಿಂಗಳು, ಮ್ಯಾಕ್ಸಿಮಮ್ 1-1.5 ತಿಂಗಳಲ್ಲಿ ಕಿವಿ ಸೋರೋ ಸಮಸ್ಯೆ ಇದರಿಂದ ಕಮ್ಮಿ ಆಗ್ತದೆ. ಇದರಿಂದನೂ ಕಮ್ಮಿ ಆಗ್ತಾ ಇಲ್ಲ ಅಂದರೆ ನಮ್ಮಲ್ಲಿ ಕರ್ಣರೋಗ ನಿವಾರಕ ಲೇಪ ಅಂತ ಮಾಡಿದ್ದೇವೆ. ಅದನ್ನು ಹಚ್ಕೊಳ್ಳೋದ್ರಿಂದ ಆದಷ್ಟು ಬೇಗ, ಬಹಳ ಬೇಗ ಅದರಲ್ಲಿ ಕಿವಿಯ ಸಮಸ್ಯೆಗಳು ಕಮ್ಮಿ ಆಗ್ತವೆ. ಇನ್ನು ಕಿವಿ ಕೇಳ್ತಾ ಇರೋದಿಲ್ಲ, ಕಿವಿ ಕಿವುಡ್ತಾನೆ ಇರ್ತದೆ, 40 ವರ್ಷದ ಒಳಗಡೆ ಇರತಕ್ಕಂಥವ್ರಿಗೆ ನಮ್ಮಲ್ಲಿ ಕರ್ಣಬಿಂದು ಅಂತ ಒಂದು ಔಷಧಿ ಮಾಡಿದ್ದೇವೆ. ಎಷ್ಟು ಅದ್ಭುತ ಅಂದರೆ, ಕಿವಿ ಕೇಳದಿರೋರಿಗೆ ಅದರಲ್ಲಿ ಕಿವಿ ಕೇಳುತ್ತೆ. ಅಷ್ಟು ಒಳ್ಳೆಯ ರಿಸಲ್ಟ್ ಅದು, ಕರ್ಣಬಿಂದು. ಕಿವಿ ಕೇಳದಿರೋರಿಗೆ ನಾನು ಇಷ್ಟು ತನಕ ಹೇಳಿದ್ದು ಕಿವಿ ಸೋರೋ ಸಮಸ್ಯೆಗೆ ಮನೆ ಮದ್ದನ್ನು ಹೇಳಿದೆ. ಅದಕ್ಕೆ ಒಂದು ಕರ್ಣರೋಗ ನಿವಾರಕ ಲೇಪ ಇದೆ, ಅದನ್ನು ನೀವು ಬಳಸ್ಬೋದು. ಮನೆಯಲ್ಲೇ ಮೊದಲು ಮದ್ದನ್ನು ಮಾಡ್ಕೊಳ್ಳಿ. ಕಿವಿ ಸೋರೋ ಸಮಸ್ಯೆಗೆ ಆಗದಿದ್ದರೆ ಕರ್ಣರೋಗ ನಿವಾರಕ ಲೇಪ ಬಳಸ್ಬೋದು. ಇನ್ನು ಕಿವಿ ಕೇಳದಿರೋ ಸಮಸ್ಯೆಗೆ ಕರ್ಣಬಿಂದು ಅಂತ ಇದೆ. ವಾರಕ್ಕೆ 1 ಬಾರಿ 2 ಹನಿ ಕಿವಿಗೆ ಹಾಕೊಳ್ಳೋದ್ರಿಂದ ಎಷ್ಟೋ ಜನರಿಗೆ ಕಿವಿ ಕೇಳಿಸ್ತಾ ಇರೋದು ಕಿವಿ ಕೇಳ್ಸೋಕ್ಕೆ ಶುರುವಾಗಿದೆ. ಕಂಪ್ಲೀಟಾಗಿ ಕಿವಿ ಕೇಳಿಸ್ತಾ ಇರೋದು. ಅಷ್ಟು ಒಳ್ಳೆಯ ಔಷಧಿ ಅದು. ಅದನ್ನು ತಾವು ಬಳಸ್ಕೊಳ್ಬೋದು. ತಾವು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ವಿನಂತಿ ಮಾಡ್ಕೊಳ್ತಾ, ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ 100 ವರ್ಷ ಆರೋಗ್ಯವಾಗಿ ಬದುಕಬಹುದು. ನಾವು ಕೊಡ್ತಕ್ಕಂಥ ಔಷಧಿಗಳು ನೀವು ಉಪಯೋಗ ಆಗಬೇಕಂದ್ರೆ ನಿಮ್ಮ ಆಹಾರ ಪದ್ಧತಿ, ಜೀವನ ಪದ್ಧತಿ ಸರಿಯಾಗಿರಬೇಕು. ತಡವಾಗಿ ಮಲಗೋದು, ತಡವಾಗಿ ಹೇಳೋದು, ಫಾಸ್ಟ್ ಫುಡ್, ಜಂಕ್ ಫುಡ್ ತಿನ್ನೋದು, ಟೆನ್ಷನ್ ಮಾಡ್ಕೊಳ್ಳೋದೆಲ್ಲ ಮಾಡಿದ್ರೆ ಔಷಧಿ ಕೆಲಸ ಮಾಡೋದಿಲ್ಲ. ನಾವು ಸರಿಯಾಗಿ ಪತ್ತೆ ಹೇಳಿರ್ತೇವೆ, ಪತ್ತೆ ಸರಿಯಾಗಿ ಮಾಡೋದು ಭಾಳ ಮುಖ್ಯ. ಯೋಗಾಭ್ಯಾಸವನ್ನು ಕೂಡ ಮಾಡೋದ್ರಿಂದ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀವು ಕಂಡುಕೊಳ್ಬೋದು. ಒಟ್ಟಿನಲ್ಲಿ ನಮ್ಮ ಉದ್ದೇಶ ಇಷ್ಟೇ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರಬೇಕು, ಔಷಧಿಗಳ ಕೈಯಲ್ಲ, ನಿಮ್ಮ ಕೈಯಲ್ಲಿರಬೇಕು. ಅದಕ್ಕಾಗಿ ನೀವು ಯೋಗಿಗಳಾಗಿ ಬದುಕಿ, ಆಹಾರ ನಿಯಮಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಾರೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಆಹಾರ ಪದ್ಧತಿ, ಜೀವನ ಪದ್ಧತಿ ಶುದ್ಧವಾಗಿ ಆಯುರ್ವೇದದ ನಿಯಮಕ್ಕೆ ಬದ್ಧವಾಗಿದ್ದರೆ ನಿಮ್ಮ ಸಮಸ್ಯೆಗಳಿಗೆ ಯಾವುದೇ ಮನೆಮದ್ದನ್ನು ನೀವು ಬಳಸೋದ್ರಿಂದ ಅದಕ್ಕೆ 100% ನೀವು ಪರಿಹಾರವನ್ನು ಕಂಡುಕೊಳ್ಬೋದು. ಔಷಧಿನೂ ಕೂಡ ಬಹಳ ಬೇಗ ನಿಮಗೆ ಕೆಲಸ ಮಾಡ್ತವೆ. ಯಾಕಂದರೆ ನಾವೆಷ್ಟೇ ಪ್ರಯತ್ನ ಮಾಡಿದರೂ 100ಕ್ಕೆ 90ರಷ್ಟು ಜನರಿಗೆ ನಾವು ಸಕ್ಸಸ್ಸನ್ನು ಮಾಡ್ಬೋದು. ಇನ್ನು 10% ಜನರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ನೀವು ಕೂಡ ಅದಕ್ಕೆ ಸ್ಪಂದಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.